ಇವತ್ತು ನನ್ನ ಮಗಳು ಹೊಸದಾಗಿ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ, ಅಂದರೆ ಹೊಸ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ. ಸೊ ಹಂಗಾಗಿ ಇನ್ಮೇಲಿಂದ ನಾನು 5 ಗಂಟೆಗೆ ಎದ್ದೇಳಬೇಕು. ಸೊ ಇವತ್ತು ಕೂಡ 5 ಗಂಟೆಗೆ ಎದ್ದಿದ್ದೆ. ಆದರೂ ಕೂಡ ಪಲಾವ್ ಮಾಡಬೇಕು ಅಂತ ರಾತ್ರಿಯೇ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ತರಕಾರಿ ಹಾಗೆ ಮಸಾಲೆ ಐಟಮ್ಮು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಟಿದ್ದೆ. ಜಸ್ಟ್ ರುಬ್ಬಿ ಒಗ್ಗರಣೆ ಹಾಕೋದು ಅಷ್ಟೇ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆ ಇನ್ಮೇಲೆ ಅವಳು ಬೆಳಗ್ಗೆನೇ ಹೋಗೋದ್ರಿಂದ ಒಂದು 2-3 ಬಾಕ್ಸ್ನ ಪ್ಯಾಕ್ ಮಾಡಬೇಕಾಗುತ್ತೆ. ಒಂದು ಲಂಚ್ಗೆ ಹಾಗೆ 2 ಸ್ನ್ಯಾಕ್ಸಿಗೆ ಬೇಕಾಗುತ್ತೆ. ಯಾಕಂದರೆ ಬೆಳಗ್ಗೆ ಒಂದು 7:15ಗೆ ಹೋಗ್ತಾಳೆ. ಸೊ 7:15ಗೆ ಹೋದರೆ ಸೊ ಬರೋದು 4:15 ಆಗುತ್ತೆ. ಸೊ ಹಂಗಾಗಿ ಸ್ವಲ್ಪ ಒಂದು 3 ಬಾಕ್ಸ್ನ ಪ್ಯಾಕ್ ಮಾಡಬೇಕಾಗುತ್ತೆ ನಾನು. ಹಾಗೆ ಪಲಾವ್ ಮಾಡ್ತಾಯಿದ್ದೀನಿ. ಪಲಾವ್ಗೆ ಮೊಸರು ಬಜ್ಜಿ ಮಾಡ್ತಾಯಿದ್ದೀನಿ. ಪಲಾವ್ಗೂ ಕೂಡ ಎಲ್ಲ ಒಗ್ಗರಣೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡೆ. ಹಾಗೆ ಸ್ನ್ಯಾಕ್ಸ್ಗೆ ಅಂತಂದು ಸೊ ಸ್ಯಾಂಡ್ವಿಚ್ನ ಮಾಡಿಡ್ತಾ ಇದ್ದೀನಿ. ಸೊ ಸ್ಯಾಂಡ್ವಿಚ್ ಆದರೆ ಸ್ವಲ್ಪ ಹೊಟ್ಟೆ ತುಂಬುತ್ತೆ ಅಂತ. ಹಾಗೆ ಅದ್ರ ಜೊತೆಗೆ ಆ್ಯಪಲ್ನ ಕೂಡ ಕಟ್ ಮಾಡಿ ಇಡ್ತಾ ಇದ್ದೀನಿ, ಒಂದು ಫ್ರೂಟ್ ಇರಲಿ ಅಂತ ಅನ್ನೋದಕ್ಕೋಸ್ಕರ. ಸೊ 3 ಬಾಕ್ಸ್ನ ರೆಡಿ ಮಾಡಿ ಇಟ್ಟಿದ್ದೀನಿ. ಹಾಗೆ ವಾಟರ್ ಬಾಟ್ಲನ್ನು ಕೂಡ ಪ್ಯಾಕ್ ಮಾಡಿ ಲಂಚ್ ಬ್ಯಾಗ್ ಎಲ್ಲ ರೆಡಿ ಮಾಡಿ ಅವಳಿಗೂ ತಿಂಡಿ ತಿನ್ನಿಸಿ ಅವಳನ್ನ ರೆಡಿ ಮಾಡಿ ಕಳಿಸಿ. ಇವತ್ತು ಫಸ್ಟ್ ಡೇ ಅಲ್ವಾ, ಸೊ ಬಸ್ಸು ಯಾವ ಟೈಮಿಗೆ ಬರುತ್ತೆ ಅಂತಂದು ಗೊತ್ತಿಲ್ಲ. ಸೊ ಬೇಗನೆ ಬಂದು ರೆಡಿಯಾಗಿದ್ದರು. ಸೊ 7:45ಗೆ ಆಲ್ಮೋಸ್ಟ್ ಬಸ್ಸು ಗೇಟ್ ಹತ್ರನೇ ಬಂದು ಎಲ್ಲ ಮಕ್ಕಳನ್ನೂ ಕರ್ಕೊಂಡು ಹೋಗುತ್ತೆ. ಇಡೀ ಅಪಾರ್ಟ್ಮೆಂಟಲ್ಲಿರೋ ಒಂದು 7-8 ಜನ ಮಕ್ಕಳು ಕೂಡ ಸೊ ಅದೇ ಸ್ಕೂಲ್ಗೆ ಹೋಗ್ತಾರಿಂದ ಸೊ ಈ ಸತಿನೂ ಅವಳನ್ನ ಹೊಸ ಸ್ಕೂಲ್ಗೆ ಹಾಕಿದ್ದೀನಿ. ಸೊ ಈ ವ್ಲಾಗ್ ಇಷ್ಟ ಆದರೆ ಫಾಲೋ ಮಾಡಿ.